ಇನ್ನು ಕೋಲಾರದಲ್ಲಿಯೂ ಕೂಡ ಕನ್ನಡ ಯುವ ಪಡೆ ಬಲವಂತದ ಬಂದನ್ನ ಮಾಡಿಸ್ತಾ ಇದೆ. ಕೋಲಾರ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ರು. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಹೋಟೆಲ್, ಹಣ್ಣಿನ ಅಂಗಡಿಗಳನ್ನ ಬಲವಂತವಾಗಿ ಬಂದ್ ಮಾಡಿದ್ದಾರೆ. ಕನ್ನಡ ಯುವ ಪಡೆಯ ಸದಸ್ಯರು ವಾಹನಗಳನ್ನ ತಡೆದು ರಸ್ತೆ ಮಧ್ಯೆನೇ ಪ್ರತಿಭಟಿಸ್ತಾ ಇದ್ದಾರೆ. ಕೋಲಾರದ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕನ್ನಡ ಯುವ ಪಡೆ ಬಲವಂತದ ಬಂದನ್ನ ಮಾಡಿಸ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ತೆರೆದಿತ್ತು, ಅದನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಬಲವಂತವಾಗಿ. ಇವತ್ತು ಬಂದಿದೆ, ಎಲ್ಲರೂ ಕೂಡ ಬಂದ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ. ಕೋಲಾರ ಹಾಗೂ ಕೊಪ್ಪಳ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೊಪ್ಪಳದಲ್ಲಿ ಪ್ರತಿಭಟನಾಕಾರರು ಹಾಸಿಗೆಯನ್ನ ಹಾಸಿ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನ್ಯಾಯ ಬೇಕು ಅನ್ನುವಂತ ಘೋಷಣೆ ಮೊಳಗ್ತಾ ಇದೆ. ಮತ್ತೊಂದ್ ಕಡೆ ಕೋಲಾರದಲ್ಲೂ ಕೂಡ ಮಧ್ಯ ರಸ್ತೆಯಲ್ಲಿ ಕುಳಿತು, ಜೊತೆಗೆ ಯಾರೆಲ್ಲ ಅಂಗಡಿಗಳನ್ನ ಓಪನ್ ಮಾಡಿದ್ದಾರೋ ಆ ಅಂಗಡಿಗಳನ್ನ ಬಲವಂತವಾಗಿ ಬಂದ್ ಮಾಡಿಸೋ ಮೂಲಕ ಬಂದ್ಗೆ ಕೈ ಜೋಡಿಸಿ ಅಂತ ಹೇಳ್ತಿದ್ದಾರೆ. ಸ್ವಾಭಿಮಾನ ಇದೆ ನಮಗೆ ಕನ್ನಡಿಗರಿಗೆ. ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ, ಕಪ್ಪು ಮಚ್ಚೆ ಬೆಳೆಸ್ತಾರೆ, ಆದ್ರೂ ಕೂಡ ನಿಮಗೆ ಸ್ವಾಭಿಮಾನ ಇಲ್ಲಾಂದ್ರೆ ಕನ್ನಡಿಗರಿಗೆ ಇದು ಸರಿಯಲ್ಲ. ದಯವಿಟ್ಟು ಬಂದ್ ಮಾಡಿ. ಬೇಕೇ ಬೇಕು, ಯಾಕಂದ್ರೆ ನಿಮಗೆ ಸ್ವಾಭಿಮಾನ ಇದ್ರೆ ಬಂದ್ ಮಾಡಿ. ಕನ್ನಡಿಗರ ಸ್ವಾಭಿಮಾನ ಇದ್ರೆ ಬಂದ್ ಮಾಡಿ. ದಯವಿಟ್ಟು ಸ್ವಾಭಿಮಾನ ಇದೆ ನಮಗೆ ಕನ್ನಡಿಗರಿಗೆ. ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ, ಕಪ್ಪು ಮಚ್ಚೆ ಬೆಳೆಸ್ತಾರೆ, ಆದ್ರೂ ಕೂಡ ನಿಮಗೆ ಸ್ವಾಭಿಮಾನ ಇಲ್ಲಾಂದ್ರೆ ಕನ್ನಡಿಗರಿಗೆ. ಇನ್ನು ಕೋಲಾರದಲ್ಲಿಯೂ ಕೂಡ ಕನ್ನಡ ಯುವ ಪಡೆ ಬಲವಂತದ ಬಂದನ್ನ ಮಾಡಿಸ್ತಾ ಇದೆ. ಕೋಲಾರ ಬಸ್ ನಿಲ್ದಾಣದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸಿದ್ರು. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ತಾ ಇದ್ದಾರೆ. ಹೋಟೆಲ್, ಹಣ್ಣಿನ ಅಂಗಡಿಗಳನ್ನ ಬಲವಂತವಾಗಿ ಬಂದ್ ಮಾಡಿದ್ದಾರೆ. ಕನ್ನಡ ಯುವ ಪಡೆಯ ಸದಸ್ಯರು ವಾಹನಗಳನ್ನ ತಡೆದು ರಸ್ತೆ ಮಧ್ಯೆನೇ ಪ್ರತಿಭಟಿಸ್ತಾ ಇದ್ದಾರೆ. ಕೋಲಾರದ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಕನ್ನಡ ಯುವ ಪಡೆ ಬಲವಂತದ ಬಂದನ್ನ ಮಾಡಿಸ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ತೆರೆದಿತ್ತು, ಅದನ್ನ ಬಂದ್ ಮಾಡಿಸ್ತಾ ಇದ್ದಾರೆ ಬಲವಂತವಾಗಿ. ಇವತ್ತು ಬಂದಿದೆ, ಎಲ್ಲರೂ ಕೂಡ ಬಂದ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡಿಸ್ತಾ ಇದ್ದಾರೆ. ಕೋಲಾರ ಹಾಗೂ ಕೊಪ್ಪಳ ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೊಪ್ಪಳದಲ್ಲಿ ಪ್ರತಿಭಟನಾಕಾರರು ಹಾಸಿಗೆಯನ್ನ ಹಾಸಿ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನ್ಯಾಯ ಬೇಕು ಅನ್ನುವಂತ ಘೋಷಣೆ ಮೊಳಗ್ತಾ ಇದೆ. ಮತ್ತೊಂದ್ ಕಡೆ ಕೋಲಾರದಲ್ಲೂ ಕೂಡ ಮಧ್ಯ ರಸ್ತೆಯಲ್ಲಿ ಕುಳಿತು, ಜೊತೆಗೆ ಯಾರೆಲ್ಲ ಅಂಗಡಿಗಳನ್ನ ಓಪನ್ ಮಾಡಿದ್ದಾರೋ ಆ ಅಂಗಡಿಗಳನ್ನ ಬಲವಂತವಾಗಿ ಬಂದ್ ಮಾಡಿಸೋ ಮೂಲಕ ಬಂದ್ಗೆ ಕೈ ಜೋಡಿಸಿ ಅಂತ ಹೇಳ್ತಿದ್ದಾರೆ. ಸ್ವಾಭಿಮಾನ ಇದ್ರೆ ಬಂದ್ ಮಾಡಿ. ದಯವಿಟ್ಟು ಸ್ವಾಭಿಮಾನ ಇದೆ ನಮಗೆ ಕನ್ನಡಿಗರಿಗೆ. ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ, ಕಪ್ಪು ಮಚ್ಚೆ ಬೆಳೆಸ್ತಾರೆ, ಆದ್ರೂ ಕೂಡ ನಿಮಗೆ ಸ್ವಾಭಿಮಾನ ಇಲ್ಲಾಂದ್ರೆ ಕನ್ನಡಿಗರಿಗೆ ಇದು ಸರಿಯಲ್ಲ. ದಯವಿಟ್ಟು ಬಂದ್ ಮಾಡಿ. ಬೇಕೇ ಬೇಕು, ಯಾಕಂದ್ರೆ ನಿಮಗೆ ಸ್ವಾಭಿಮಾನ ಇದ್ರೆ ಬಂದ್ ಮಾಡಿ. ಕನ್ನಡಿಗರ ಸ್ವಾಭಿಮಾನ ಇದ್ರೆ ಬಂದ್ ಮಾಡಿ. ದಯವಿಟ್ಟು ಸ್ವಾಭಿಮಾನ ಇದೆ ನಮಗೆ ಕನ್ನಡಿಗರಿಗೆ. ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತದೆ, ಕಪ್ಪು ಮಚ್ಚೆ ಬೆಳೆಸ್ತಾರೆ, ಆದ್ರೂ ಕೂಡ ನಿಮಗೆ ಸ್ವಾಭಿಮಾನ ಇಲ್ಲಾಂದ್ರೆ ಕನ್ನಡಿಗರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.